Hi, hello, divine souls. Welcome to the channel Wheel of Fortune Tarot Card Reading. ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತಿರೋ ಆವಾಗ ಇದು ತಮಗೆ ಅಪ್ಲೈ ಆಗುತ್ತೆ. ಯಾವುದು ತಮ್ಮ ಎನರ್ಜೀಸಿಗೆ ತಮಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಈಗ ನೋಡೋಣ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಯೂನಿವರ್ಸ್ ಮೆಸೇಜಸ್ ಪ್ಲೀಸ್ ಯೂನಿವರ್ಸ್. ಯೂನಿವರ್ಸ್ ನಮ್ಮ ವೀಕ್ಷಕರಿಗೆ ಕಾರ್ಡ್ಸ್ ಪ್ಲೀಸ್ ಯೂನಿವರ್ಸ್. ಹಲೋ ವೀಕ್ಷಕರೇ, ಈ ಫಸ್ಟ್ ಕಾರ್ಡ್ನ ಎನರ್ಜಿಯ ಪ್ರಕಾರ ಇಲ್ಲಿ ಸುಮಾರು ಜನ ಹೆಣ್ಮಕ್ಳು ತುಂಬ ಎಮೋಷ್ನಲ್ ಆಗಿರ್ತೀರ. ಬಟ್ ತಾವ್ಯಾರು ತಮ್ಮ ಮನಸ್ಸಿನ ಬಗ್ಗೆ ಯಾರ ಹತ್ರನೂ ಶೇರ್ ಮಾಡ್ಕೊಂಡಿರಲ್ಲ. ತಮಗೆ ಆಳ್ತಕ್ಕಂಥ ಸಂದರ್ಭಗಳು ಸುಮಾರು ಎದುರು ಬಂದಿದ್ದಾವೆ, ಹತ್ತಿದಿರ ಕೂಡ. ಬಟ್ ಅದು ಯಾರಿಗೂ ಗೊತ್ತಿಲ್ಲ. ನೀವೊಬ್ಬರು ಕ್ವೀನ್ ಥರ ಎಲ್ಲದನ್ನು ನಿಭಾಯಿಸಿದ್ದೀರ. ತಮಗೆ ಮಕ್ಕಳಿದ್ದು ಮಕ್ಳ ಹತ್ರ ನಿಮ್ಮ ಎಮೋಷನ್ಸ್ ಬಗ್ಗೆ ತೋರಿಸ್ಕೊಂಡ್ರೆ ಅವ್ರು ಎಲ್ಲಿ ಹರ್ಟ್ ಆಗ್ತಾರೋ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೂ ಏನು ತೋರಿಸ್ಕೊಳ್ದೆ ತಮ್ಮೊಳಗೆ ತಾವಿಟ್ಕೊಂಡು ಎಲ್ಲ ನಿಭಾಯಿಸಿದ್ದೀರ. ಮಕ್ಳ ಬಗ್ಗೆ ತುಂಬ ಕೇರ್ ಇರುತ್ತೆ. ಮಕ್ಕಳು ಕೂಡ ಅದು ನಿಮ್ಮ ಹತ್ರ ನೀವು ಆಗಿರೋದನ್ನು ಅಬ್ಸರ್ವ್ ಮಾಡಿದರೆ ಕೂಡ. ಬಟ್ ಅವರು ಯಾಕೆ ಅಮ್ಮ ಈ ಥರ ಹರ್ಟ್ ಆಗಿದ್ದಾರೆ ಅಂದ್ಕೊಂಡಿರ್ತಾರೆ. ನೀವು ಈ ಥರ ಅಷ್ಟು ಚೆನ್ನಾಗಿ ಯಾರಿಗೂ ಗೊತ್ತಾಗದೇ ಇರೋ ಥರ ನಿಭಾಯಿಸಿದ್ದೀರ. ಬಟ್ ನೀವೇನು ವರಿ ಮಾಡ್ಕೋಬೇಡಿ, ಯೂನಿವರ್ಸ್ ಅದೆಲ್ಲದನ್ನು ಗಮನಿಸಿದ್ದಾರೆ. ಯೂನಿವರ್ಸ್ ಮೇಲೆ ನೀವು ದೇವ್ರ ಮೇಲೆ ನಿಮ್ಮ ಒಂದು ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳ್ತಾರಲ್ವ, ಆ ಥರ ನೀವು ಅದನ್ನೆಲ್ಲ ಯೂನಿವರ್ಸಿಗೆ ಬಿಡಿ, ದೇವರಿಗೆ ಬಿಡಿ. ನೀವು ಮಾಡಿರೋ ಪ್ರತಿಯೊಂದೂ ತ್ಯಾಗನೂ ಅನುಭವಿಸಿರೋ ನೋವನ್ನು ನುಂಗ್ಕೊಂಡಿರೋ ದುಃಖ ಇದೆಲ್ಲ ಗಮನಿಸಿದ್ದಾರೆ. ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಾರೆ. ಯೂನಿವರ್ಸ್ ಏನು ಸಂಕೇತಗಳನ್ನ ಕೊಡುತ್ತೆ, ಸೂಚನೆಗಳನ್ನ ಕೊಡುತ್ತೆ, ಮಾರ್ಗದರ್ಶನ ಮಾಡುತ್ತೆ, ಅದ್ರ ಪ್ರಕಾರ ನೀವು ಅದನ್ನ ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ನಡ್ಕೊತ ಹೋಗಿ. ನೀವಾಗಲೇ ಲೈಫಲ್ಲಿ ತುಂಬ ಪೀಕ್ ಲೆವೆಲ್ ರೀಚ್ ಆಗಿರ್ತೀರ. ಇನ್ನೇನು ಲೈಫ್ ಮುಗಿಸ್ಬೇಕು ಅನ್ನೋ ಥರನೂ ಇರ್ತೀರ. ಬಟ್ ಅಂಥ ಸಿಚುವೇಷನಲ್ಲಿ ಕೂಡ ತಾವೆಲ್ಲ ಪಾರಾಗಿ ಬಂದಿದ್ದೀರ. ದೇವ್ರದ್ದು ಆಶೀರ್ವಾದ ತಮ್ಮ ಮೇಲಿದೆ. ತಮ್ಮ ಕರ್ಮಫಲದಿಂದ, ತಾವು ಮಾಡಿದ ಒಳ್ಳೆಯ ಕರ್ಮಫಲದಿಂದ ಅದು ನಿಮ್ಮನ್ನು ರಕ್ಷಿಸಿ ಕಾಪಾಡಿಕೊಂಡು ಇಲ್ಲಿವರೆಗೂ ನಿಮ್ಮನ್ನು ತೊಗೊಂಬಂದಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ನೆಕ್ಸ್ಟ್, ಯಾರು ಕೆಲವರು ಸುಮಾರು ಜನ ಫಾರಿನಿಗೆ ಹೋಗೋ ಚಾನ್ಸಸ್ ಇದ್ದಾವೆ, ಅಥವಾ ಫಾರಿನ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರ. ಇನ್ನು ಕೆಲವರು ತಾವಿರೋ ಪ್ಲೇಸ್ನಿಂದ ಹೊರಗಡೆ ಹೋಗಿ ವರ್ಕ್ ಮಾಡಬೇಕು ಅಂದ್ಕೊಂಡಿರ್ತೀರ. ಇನ್ನು ಕೆಲವರು ಮನೆಯಿಂದ ಹೊರಗೆ ಹೋಗಿ ಇರೋದಿಲ್ಲ, ಅಂಥವ್ರಿಗೆ ಕೂಡ ಮನೆಯಿಂದ ಹೊರಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಬಟ್ ಹೋದರೆ ಹೇಗೆ ಅಂತ ಅಂದ್ಕೊತಿದ್ದೀರ. ಅವರಿಗೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ, ತುಂಬ ಸಕ್ಸಸ್ಫುಲ್ ಆಗುತ್ತೆ. ಬಟ್ ಈಗಲೇ ಸಡನ್ನಾಗೆ ಅಲ್ಲ, ಇನ್ನು ಸ್ವಲ್ಪ ಮುಂದೆ ಇನ್ನೂ ಸ್ವಲ್ಪ ದೂರದೃಷ್ಟಿ ಅಂತಾರಲ್ವ, ಇನ್ನು ದೂರ ಸಮಯದವರೆಗೆ ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ಯಾರಿಗೋ ಕೆಲವು ಸಿಚುವೇಶನ್ಗಳು ಸ್ಪಷ್ಟವಾಗಿ ಗೊತ್ತಿರಲ್ಲ. ದೇವ್ರ ಹತ್ರ ನೀವು ಯೂನಿವರ್ಸ್ ಹತ್ರ ಯಾಕೆ ಈ ಥರ ನನಗೆ ಯಾಕೆ ಹೀಗಾಗ್ತಿದೆ ಅಂತ ನೀವು ಸ್ವಲ್ಪ ಬೇಜಾರು ಮಾಡಿಕೊಂಡು ಪ್ರಶ್ನೆ ಮಾಡ್ತಿದ್ದೀರ. ಬಟ್ ನಿಮ್ಮ ಲೈಫಲ್ಲಿ ಯಾರೋ ಹೊರಗಿನವರಿಂದ ನಿಮಗೆ ತೊಂದರೆ ಆಗ್ತಿರುತ್ತೆ. ಅದು ನಿಮಗೂ ಗೊತ್ತಿರುತ್ತೋ ಇಲ್ವೋ, ಬಟ್ ಸ್ವಲ್ಪ ಸಮಯದ ನಂತರ ಎಲ್ಲ ಸ್ಪಷ್ಟವಾಗಿ ತಿಳಿಯುತ್ತೆ. ದೇವರು ಒಂದೊಂದಾಗಿ ನಿಮಗೆ ಹಿಂಟ್ ಕೊಡ್ತಾ ಹೋಗ್ತಾರೆ, ಅಥವಾ ಒಂದೊಂದೇ ಸೂಚನೆ ಸೈನ್ಸ್ ತೋರಿಸ್ತಾ ಹೋಗ್ತಾರೆ. ಅದ್ರ ಮೇಲೆ ಮುಂದೆ ಬರೋ ಸಮಯದಲ್ಲಿ ತಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಈ ಕಾರ್ಡ್ ಎನರ್ಜಿಯ ಪ್ರಕಾರ ಆಸ್ತಿ ಪಾಲಾಗೋ ಸಾಧ್ಯತೆಗಳಿದ್ದಾವೆ. ಜನ್ರೇಷನ್ ಟು ಜನ್ರೇಷನ್ ಬಂದಿರತಕ್ಕಂಥ ಆಸ್ತಿಯಲ್ಲಿ ಪಾಲಾಗೋ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟು, ನೀವು ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು ಸೆಲೆಬ್ರೇಷನ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್, ಇನ್ನು ಕೆಲವರು ಫ್ಯಾಮಿಲಿಯಲ್ಲೇ ಇದ್ದವರು ಹೊರಗಡೆ ಹೋಗ್ಬಿಟ್ಟು ಸಿಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಇದ್ದಾವೆ. ಬಟ್ ಮಕ್ಕಳು ಅವರೆಲ್ಲ ತಮ್ಮನ್ನು ಬಿಟ್ಕೊಡ್ತಾರೋ ಇಲ್ವೋ ಆ ಥರ ಸಾಧ್ಯತೆಗಳು ಇದ್ದಾವೆ. ನೆಕ್ಸ್ಟ್ ಬಂದು ತಮ್ಮ ಪೇರೆಂಟ್ಸಿಗೆ ಅಥವಾ ಅಜ್ಜಿ ತಾತ ಆ ಥರ ಇರ್ತಾರಲ್ವ, ಅವರಿಗೆ ನಿಮ್ಮ ಕಂಡ್ರೆ ತುಂಬಾ ನಿಮ್ಮಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಆ ಥರ.
ಅಥವಾ ಅವ್ರಿಗೆ ಸ್ಯಾಟಿಸ್ಫೈಡ್ ಕೂಡ ಇರುತ್ತೆ, ತಾವು ಅವ್ರನ್ನ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಈ ಥರ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ನಿಮಗೆ ದೇವರು ಶಿವನ ಆಶೀರ್ವಾದ ಇದೆ ಅಂತ ಇಲ್ಲಿ ತ್ರಿಶೂಲದ ಥರ ಕಾಣಿಸುತ್ತೆ ಒಂದು ಕಡೆ, ಬಟ್ ಅದನ್ನು ದೇವ್ರ ಶಿವನ ಆಶೀರ್ವಾದ ಇದೆ ತಮಗೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಇನ್ನೇನು ಮೆಸೇಜ್ ಇದೆ ಚೆಕ್ ಮಾಡೋಣ. ನೆಕ್ಸ್ಟ್ ಬಂದು ಈ ಕಾರ್ಡ್ ಎನರ್ಜಿ ಪ್ರಕಾರ ಯಾರೋ ಏನೋ ಕೆಲಸ ಮಾಡಬೇಕು, ಬೇಗನೆ ಮಾಡಬೇಕು ಅಂತ ಹರಿಯಪ್ಪಲ್ಲಿದ್ದೀರಾ, ಬಟ್ ಅದು ನಿಮಗೆ ಸ್ವಲ್ಪ ತೊಂದರೆ ಅನ್ನಿಸ್ಬೋದು, ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಅವಸರ ಮಾಡಬೇಡಿ. ಅದು ನೀವು ನಿಮ್ಮ ಮೇಲೆ ನೀವು ಫಸ್ಟ್ ವರ್ಕ್ ಮಾಡಿಕೊಂಡು ಏನು ಪ್ಲ್ಯಾನ್ ಮಾಡ್ಕೊಳ್ಳಿ, ಏನು ಕೆಲಸ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಅದಾಗಿದ ಮೇಲೆ ನೀವು ಸ್ವಲ್ಪ ಟೈಮ್ ವೇಟ್ ಮಾಡಿಬಿಟ್ಟು ನೀವು ಅದನ್ನು ಆ್ಯಕ್ಷನ್ ಮೇಲೆ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಜಸ್ಟಿಸ್ ಕಾರ್ಡ್. ಇದು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು ಲೈಫಲ್ಲಿ. ನೀವು ಆ್ಯಕ್ಷನ್ ತೊಗೊಳ್ತಿದ್ದೀರಾ, ಬಟ್ ನೀವು ಸುಮಾರು ವಿಷಯಗಳ ಬಗ್ಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ. ಎಮೋಷ್ನಲಿ ಆಗಿರ್ಬೋದು ಅಥವಾ ಲೈಕ್ ಪ್ರಾಕ್ಟಿಕಲಿ ಆಗಿರ್ಬೋದು. ನೀವೇನು ವರ್ಕ್ ಮಾಡ್ತಿದ್ದೀರಲ್ವ ಅದ್ರ ಮೇಲೆ ಎರಡರಲ್ಲೂ ನೀವು ಬ್ಯಾಲೆನ್ಸ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ನೀವು ಬುದ್ಧಿಗೆ ಹೆಚ್ಚು ಕೆಲಸ ಕೊಡ್ತೀರಾ, ಮನಸ್ಸಿಗೆ ಅಂದರೆ ಮನಸ್ಸಿನ ಮಾತು ಸ್ವಲ್ಪ ಕೇಳಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ನೀವು ಮಾಸ್ಟ್ರಿ ಹೊಂದುತ್ತೀರಾ ಯಾವುದೋ ಒಂದು ವಿಷಯದಲ್ಲಿ. ಸುಮಾರು ಸಮಯ ನೀವು ಸ್ಟ್ರಗಲ್ ಪಟ್ಟು ಈಗ ಒಂದು ಎಂಪರರ್ ಎನರ್ಜಿಗೆ ಬರ್ತಾ ಇದ್ದೀರಾ. ನೀವು ಇಷ್ಟು ಸಮಯ ನೀವು ಎಲ್ಲೂ ಬಿಡುವಿಲ್ಲದೆ ಇರೋ ಥರ ಹೆಚ್ಚು ವರ್ಕ್ ಮಾಡಿದ್ದೀರಾ, ಬಟ್ ಈಗ ನೀವು ವಿಶ್ರಾಂತಿ ತೊಗೋತೀರಾ, ಅದರಲ್ಲಿ ಸಕ್ಸಸ್ ಆಗುತ್ತೆ ನಿಮಗೆ. ಸೊ ನೀವು ಅದು ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ ತಮಗೆ. ನೆಕ್ಸ್ಟ್ ಎಲ್ಲ ರೀತಿಯ ವಿಷಯಗಳು ತಮಗೆ ಸಿಕ್ಕಿರುತ್ತೆ. ಸೊ ಇವಾಗ ನೀವು ರೆಸ್ಟ್ ಮಾಡ್ತಕ್ಕಂಥ ಸಮಯ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಸೆಲೆಬ್ರೇಷನ್ಸ್ ಇದೆ. ಅಂದರೆ ಈಗ ಯುಗಾದಿ ಹಬ್ಬ ಬೇರೆ ಬಂತಲ್ವ, ಎಲ್ಲ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಬಿಟ್ಟು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸಾಧ್ಯತೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಿದ್ದೀವಲ್ವ, ಅದನ್ನೇ ಕೊಟ್ಟಿದ್ದಾರೆ ಇದರಲ್ಲಿ. ನೆಕ್ಸ್ಟ್ ಮನೇಲಿ ಎಲ್ಲರೂ ಜನ ಸೇರ್ತಕ್ಕಂಥ ಪಿಕ್ಚರ್ ಒಂದು ಕಾಣಿಸ್ತಾ ಇದೆ. ಸೊ ಒಟ್ಟಾರೆಯಲ್ಲಿ ಸೆಲೆಬ್ರೇಷನ್ಸ್ ಮೂಡಿದೆ ಅಂತ ಹೇಳ್ತಿದ್ದಾರೆ. ಇದಿಷ್ಟು ಬಂದು ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಅದು. ಈಗ ಬಂದು ಏಂಜಲಿಕ್ ಮೆಸೇಜ್ ಚೆಕ್ ಮಾಡೋಣ. ಏಂಜಲ್ಸ್ ಕಡೆಯಿಂದ, ಡಿವೈನ್ ಕಡೆಯಿಂದ ಏನು ಮೆಸೇಜಸ್ ಇದ್ದಾವೆ ಅಂತ ಹೇಳ್ಬಿಟ್ಟು. ಏಂಜಲ್ಸ್ ನಮ್ಮ ವೀಕ್ಷಕರಿಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದೀರಾ? ನಾವು ಒಂದೇ ತೊಗೋತಾ ಇದ್ದೀನಿ ಇಲ್ಲಿ, ಸೊ ಇಷ್ಟೊಂದು ಬೇಡ. ಯೂನಿವರ್ಸ್ ಗೈಡೆನ್ಸ್ ಏನಿದೆ ನಮ್ಮ ವೀಕ್ಷಕರಿಗೆ ಅಂತ ಒಂದು ಗೈಡೆನ್ಸ್ ಕೊಡಿ. ವಿಲ್ ಪವರ್ ಅಂತ ಬಂದಿದೆ. ಐ ಹ್ಯಾವ್ ಸ್ಟ್ರಾಂಗ್ ವಿಲ್ ಪವರ್ ಆ್ಯಂಡ್ ಸೆಲ್ಫ್ ಡಿಸಿಪ್ಲಿನ್ ಅಂತ ಇದೆ. ಅಂದರೆ ನೀವು ಏನಾದರೂ ವರ್ಕ್ ಮಾಡಬೇಕು, ಏನಾದರೂ ಗೋಲ್ಸ್ ಅಚೀವ್ ಮಾಡಬೇಕು ಅಂದರೆ, ಏನಾದರೂ ಆಬ್ಸ್ಟಕಲ್ಸಿಂದ ಹೊರಗೆ ಬರಬೇಕು ಅಂದರೆ ನೀವೊಂದು ಸ್ಟ್ರಾಂಗ್ ವಿಲ್ ಪವರ್ನ ಬೆಳೆಸ್ಕೊಬೇಕು. ಅದರಿಂದ ಮತ್ತು ಸೆಲ್ಫ್ ಡಿಸಿಪ್ಲಿನಿಂದ ಮತ್ತು ವಿಲ್ ಪವರ್ನಿಂದ ನೀವೇನು ಅಂದ್ಕೊಂಡಿರ್ತೀರಲ್ವ ಆ ಕೆಲಸನ ಸಾಧಿಸ್ತೀರಾ ಅಂತ ಹೇಳ್ತಿದ್ದಾರೆ. ನಿಮಗೆ ಇದು ವಿಲ್ ಪವರ್ ಅನ್ನೋದು ಒಂದು ಇನ್ನರ್ ಸ್ಟ್ರೆಂತ್ ಆಗಿರುತ್ತೆ. ಮತ್ತು ನೀವು ಇದರಿಂದ ಚಾಲೆಂಜಸ್ಗಳು ಏನಾದರೂ ನಿಮ್ಮ ಲೈಫಲ್ಲಿ ಬಂದರೆ ಅದರಿಂದ ಓವರ್ಕಮ್ ಆಗ್ತೀರಾ. ಮತ್ತು ನೀವು ನಿಮ್ಮ ಗೋಲ್ಸ್ನ ಅಚೀವ್ ಮಾಡ್ತೀರಾ. ಒಂದು ದೃಢವಾಗಿ ನೀವು ಅದನ್ನು ಒಂದು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ನೀವು ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಬನ್ನಿ ಅಂತ ಹೇಳ್ತಿದ್ದಾರೆ. ಮತ್ತು ನಿಮಗೆ ಎಲ್ಲರಿಗೂ ಸಾಕಷ್ಟು ವಿಲ್ ಪವರ್ ಇರುತ್ತೆ, ಬಟ್ ನಾವು ಅದನ್ನ ಯಾರೂ ಯೂಸ್ ಮಾಡ್ಕೋತಾ ಇರಲ್ಲ. ಸೊ ಆ ಮೈಂಡ್ಸೆಟ್ಟಿಂದ ಹೊರಗೆ ಬಂದು ನಮ್ಮಲ್ಲಿರ್ತಕ್ಕಂಥ ವಿಲ್ ಪವರ್ನ ಯೂಸ್ ಮಾಡಿಕೊಂಡು ನಾವು ಏನು ಬೇಕಾದರೂ ಸಾಧಿಸ್ಬೋದು, ನಿಮ್ಮ ಕನಸುಗಳನ್ನೆಲ್ಲ ಸಾಕಾರಗೊಳಿಸ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಎಲ್ಲರೂ ಅವ್ರವ್ರ ಇನ್ನರ್ ಸ್ಟ್ರೆಂತನ್ನು ಅವರು ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ತಮ್ಮದೇನು ಎಷ್ಟಿದೆ ಅಂತ ನೋಡಿಬಿಟ್ಟು ಸ್ಟ್ರೆಂತು ಅದನ್ನು ವರ್ಕ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ನಿಮ್ಮ ಗೋಲ್ಸ್ನ, ನಿಮ್ಮ ಗುರಿಗಳನ್ನ, ಡ್ರೀಮ್ಸ್ನ ಅಚೀವ್ ಮಾಡ್ಕೊಳ್ಳಿ ಅಂತ ಏಂಜಲ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇವತ್ತು ಏಂಜಲ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ಏಂಜಲ್ಸ್ ಮೆಸೇಜ್ ಯಾರ್ಯಾರಿಗೆ ಮ್ಯಾಚ್ ಆಗಿದೆ ಮತ್ತು ಯೂನಿವರ್ಸ್ ಮೆಸೇಜಸ್ ಯಾರ್ಯಾರಿಗೆ ಎನರ್ಜೀಸ್ ಮ್ಯಾಚ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.